ಸೊ ಸಿನಿಮಾ ರಂಗದಿಂದ ಜನರಿಗೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂಥ ನಿಟ್ಟಿನಲ್ಲಿ ಈ ಮಾಧ್ಯಮ ಎಷ್ಟು ಎಫೆಕ್ಟಿವ್ ಅನ್ನೋ ಕುರಿತಂತೆ ನಮ್ಮ ನಿರ್ದೇಶಕರ ಬಳಿ ತಿಳ್ಕೊಳ್ಳೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಬಳಿಯಿಂದ. ಔಷಧವನ್ನು ಕಂಡುಹಿಡಿದಕ್ಕಿಂತ ವೇಗವಾಗಿ 2 ಪಟ್ಟು ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಗ್ತಿದೆ. ಅವು ಮಾನಸಿಕ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಎರಡೂ ಸಹ. ಮೊದಲು ಮನಸ್ಸು, ದೇಹ. ದುರದೃಷ್ಟವಶಾತ್ ನಮ್ಮ ಚಲನಚಿತ್ರ ಮಾಧ್ಯಮ ಮನಸ್ಸಿನ ಆರೋಗ್ಯವನ್ನು ಉತ್ತಮಪಡಿಸುವುದರ ಬದಲು ಅದನ್ನು ಕೆಡಿಸುವತ್ತ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದೆ ಅನ್ನೋದು ಬಹಳ ದುರದೃಷ್ಟಕರ ಸಂಗತಿ ಅಂತ ಒಬ್ಬ ಸಿನಿಮಾ ಮಾಡೋವನಾಗಿ ಹೇಳ್ತೇನೆ. ನಾವು ಬಳಸೋ ಭಾಷೆ, ತೋರಿಸೋ ರೀತಿ, ಕುಟುಂಬ ಎಲ್ಲ ಕುಳಿತು ನೋಡಬೇಕಾದಂಥ ಸನ್ನಿವೇಶದಲ್ಲಿ ಚಲನಚಿತ್ರ ರಂಗ ಯಾವ ಮಟ್ಟಕ್ಕೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಿತ್ತೋ ಆ ಮಟ್ಟಕ್ಕೆ ಕಾಪಾಡ್ತಾ ಇಲ್ಲ ಅನ್ನುವಂಥದ್ದು ನನಗಿರುವಂತಹ ಕೊರಗು. ಇದನ್ನು ನಾನು ನಾನು ಮಾತ್ರ ಒಳ್ಳೆ ಫಿಲ್ಮ್ಸ್ ಮಾಡ್ತೀನಿ, ಬೇರೆಯವ್ರು ಮಾಡಲ್ಲ ಅನ್ನುವಂತಹ ಒಂದು ದೃಷ್ಟಿಲಿ ಹೇಳ್ತಾ ಇಲ್ಲ. ಒಟ್ಟಾರೆ ನಾವೆಲ್ಲ ಪ್ರಬಲ ಮಾಧ್ಯಮದಲ್ಲಿರ್ತಕ್ಕಂಥವರು, ನೀವು ಸಹ ಕಿರುತೆರೆಯವರು, ಹಿರಿತೆರೆಯವರು, ಸಾಮಾಜಿಕ ಜಾಲತಾಣಗಳಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು, ಮಾನಸಿಕ ಆರೋಗ್ಯದ ಬಗ್ಗೆ, ಸಮಾಜದ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು.